ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೇಲಿ ಟೂಟಿ ಫ್ರೂಟಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ. ನನ್ನ ಮಗ ಎಲ್ಲ ಟೂಟಿ ಫ್ರೂಟಿಗೆ ಪರಂಗಿಕಾಯಿ ಎಲ್ಲ ಹೆಚ್ಚಿ ಸಣ್ಣಕ್ಕೆ ಹೆಚ್ಚಿ ರೆಡಿ ಮಾಡಿರ್ತಾ ಇದ್ದಾನೆ ನೋಡಿ. ಸ್ಟವ್ ಹಚ್ಚಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ನೀರು ಸ್ವಲ್ಪ ಕಾದ್ಮೇಲೆ ಪರಂಗಿಕಾಯಿನ ಅದಕ್ಕೆ ಹಾಕಿ ನೋಡಿ ಹಾಕ್ತಾಯಿದ್ದೀನಿ. ಪರಂಗಿಕಾಯಿ ಎಲ್ಲ ಒಂದು 10 ನಿಮಿಷ ಬೇಯಲಿ. ನೋಡಿ ಈಗ ಸ್ವಲ್ಪ ಬೆಂದಿದೆ, ಅಂದರೆ ಪೂರ್ತಿ ಬೇಯೋದನ್ನು ಬೇಡ, ಅರ್ಧ ಬೆಂದರೆ ಸಾಕು. ನೆಕ್ಸ್ಟು ಇನ್ನೊಂದು ಕಡೆ ಪಾಕ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪು ಪರಂಗಿಕಾಯಿಗೆ 3/4 ಕಪ್ಪು ಸಕ್ಕರೆ ಹಾಕಿದ್ರೆ ಸಾಕು. ಪಾಕ ಒಂದೆರಡು ಪಾಕ ಬಂದರೆ ಸಾಕಾಗಿದೆ ನೋಡಿ. ಈಗ ಪರಂಗಿಕಾಯಿ ಬೆಂದಿದ್ದಿಲ್ಲ, ಅದನ್ನು ತೆಗೆದು ಪಾಕಕ್ಕೆ ಹಾಕೋಣ. ಪಾಕ ಎಲ್ಲ ಹೀರ್ಕೊಂಡಿದೆ. ಈಗ ಒಂದು 15 ನಿಮಿಷ ಬೆಂದಿದೆ. ಫುಡ್ ಕಲರ್ ತೊಗೊಂಡಿದ್ದೀನಿ ನಾನು. ಒಂದು ಹಸಿರು ಮತ್ತು ಕೇಸರಿ ಕಲರ್ 2 ತೊಗೊಂಡಿದ್ದೀನಿ. ಒಂದು ಹಾಗೆ ನ್ಯಾಚುರಲಾಗಿ ಬಿಡ್ತೀನಿ. 2 ಕಲರ್ ಮಿಕ್ಸ್ ಮಾಡ್ಕೊತೀನಿ ನೋಡಿ. 3 ಬಟ್ಟಲು ತಗೊಂಡು 3 ಬಟ್ಲಿಗೂ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ 3 ಬಟ್ಲು ಹಾಕಿದಾಗಿದೆ. ನೋಡಿ ಈಗ ಕಲರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಹಸಿರು ಕಲರ್ ಹಾಕಿದ್ದೀನಿ. ಕಲರು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಅಂದರೆ ಲೈಟಾಗಿದ್ರೇ ಸೇಫು. ಡಾರ್ಕ್ ಆಗಿದ್ದರೆ ಅಂದರೆ ಹೆಲ್ತಿಗೆ ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಲೈಟಾಗೇ ಹಾಕ್ಕೊತಾ ಇದ್ದೀನಿ ಕಲರ್ನ. ನೋಡಿ ಇದು ಕೇಸರಿ ಕಲರ್ ಹಾಕ್ತಾಯಿದ್ದೀನಿ. ಈಗ ಕಲರೆಲ್ಲ ಹಾಕಿ ಮಿಕ್ಸ್ ಮಾಡಿದಾಗಿದೆ. ಇದನ್ನು ಒಂದು ನೈಟೆಲ್ಲ ಬಿಡಬೇಕಾಗುತ್ತೆ ನೆನೆಯೋಕ್ಕೆ. ನೆಕ್ಸ್ಟ್ ಇದನ್ನು ಪೇಪರ್ಗೆ ಹಾಕಿ ಒತ್ತಿ ಈ ಥರ ತಟ್ಟೆಗೆ ಹಾಕ್ಕೊಂಡ್ರೆ ನೋಡಿ ಹೇಗೆ ಬಂದಿದೆ ಟೂಟಿ ಫ್ರೂಟಿ ಅಂತ. ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ರಾಗಿ ಬಂದಿದೆ ಅಂತ. ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಾಕಬೇಕು ಇದನ್ನ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.